ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯ ಬಾಳೆ ಗಿಡದಲ್ಲಿ ಬಿಟ್ಟಂಥ ಬಾಳೆ ಹೂವಿನ ಪಲ್ಯ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಕರಳಿನಲ್ಲಿರೋ ಕಸನ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಏನಾದರೂ ಬಾಳೆ ಗಿಡ ಇದ್ದು ಹೂ ಬಿಟ್ಟರೆ ಯಾವುದೇ ಕಾರಣಕ್ಕೂ ಎಸೆಯೋಕ್ಕೆ ಹೋಗಬೇಡಿ. ಈ ರೀತಿ ಬೆಳೆದಂಥ ಎಲೆಗಳನ್ನ ತೆಗೆದುಬಿಟ್ಟು ಸುಲಭವಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಬರೋ ಅಂಥ ಬಾಳೆ ಹೂವನ್ನ ಕಟ್ ಮಾಡ್ಕೊಂಡ್ರೆ ಆಯಿತು. ಕಟ್ ಮಾಡೋಕ್ಕೆ ಮುಂಚೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಅಥವಾ ಅಡುಗೆಗೆ ಬಳಸುವಂಥ ಯಾವ್ದಾರು ಎಣ್ಣೆ ಸವರ್ಕೊಂಡು ಹಚ್ಚಿದ್ರೆ ಕೈ ಕಪ್ಪಾಗೋದಿಲ್ಲ. ಈ ರೀತಿ ಹಚ್ಕೊಂಡು ನೀರಿಗೆ ಹಾಕಿ ತೊಳೆದು ಶೋಧಿಸಿ ಇಟ್ಕೋಬೇಕು. ಮಾಮೂಲಿ ನಾವು ಎಲ್ಲ ತರಕಾರಿಗಳನ್ನ ಹಾಕಿ ಒಗ್ಗರಣೆ ಪಲ್ಯ ಮಾಡ್ತೀವಲ್ಲ, ಆ ರೀತಿ ಮಾಡಿದ್ರಾಯಿತು. ನಾನು ಆ ಒಗ್ಗರಣೆ ಪಲ್ಯ ಮಾಡೋವಾಗ ವಿಡಿಯೋ ಮಾಡೋದನ್ನ ಮರ್ತುಬಿಟ್ಟಿದ್ದೀನಿ. ಹಾಗಾಗಿ ಹಾಗೆ ಹೇಳ್ತಾಯಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಒಣಮೆಣಸು, ಈರುಳ್ಳಿ ಹಾಕಿ ಈ ಕಟ್ ಮಾಡ್ಕೊಂಡಿರೋ ಬಾಳೆ ಹೂವು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. 5 ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ, ಒಂದು 4 ಹನಿ ಲಿಂಬೆಹಣ್ಣು ರಸ ಹಿಂಡಿದ್ರೆ ರುಚಿಯಾದ ಬಾಳೆ ಹೂವಿನ ಪಲ್ಯ ರೆಡಿ.